ಬಂದಿದೆ ಬಂದಿದೆ ಹಿರಿಯರ ವಾಣಿ, ಹಿರಿಯರೇ ಇತರ ರಾಜ ರಾಣಿ, ಹತ್ತೋಣ ನಾವು ಅವರ ನೆನಪಿನ ದೋಣಿ, ಕೇಳುತ್ತಾ ಖುಷಿ ಪಡೋಣ ಹಿರಿಯರ ವಾಣಿ, ಕೇಳ್ತಾನೆ ಖುಷಿ ಪಡೋಣ ಹಿರಿಯರ ವಾಣಿ, ಕೇಳ್ತಾನೆ ಖುಷಿ ಪಡೋಣ ಹಿರಿಯರ ವಾಣಿ. ಇದು ಹಿರಿಯರ ಕತೆ ಹಿರಿಯರ ಜೊತೆ ನಿಮ್ಮ ಹಿರಿಯರ ವಾಣಿಯಲ್ಲಿ. ಕೇಳ್ತಾನೆ ಇರಿ, ಖುಷಿಯಾಗಿರಿ. ಹಲೋ ಕೇಳುಗರೆ, ನಾನು ನಿಮ್ಮ RJ ಚಂದನ ಮತ್ತು ನಿಮ್ಮೆಲ್ಲರಿಗೂ ಅನುಭವ ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಅನುಭವ ಯೋಜನೆಯು ರಾಷ್ಟ್ರೀಯ ಸಾಮಾಜಿಕ ಸಂಸ್ಥೆ, ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯ, ಭಾರತ ಸರ್ಕಾರ ಮತ್ತು ಮೀಡಿಯಾ ಫಾರ್ ಕಮ್ಯುನಿಟಿ ಫೌಂಡೇಶನ್ನ ಜಂಟಿ ಯೋಜನೆಯಾಗಿದ್ದು ನೈಟಿಂಗೇಲ್ ಮೆಡಿಕಲ್ ಟ್ರಸ್ಟ್ನಿಂದ ಜಾರಿಗೊಳಿಸಲಾಗಿದೆ. ಈ ಯೋಜನೆಯನ್ನು ಕಲ್ಪಿಸಿರುವವರು ಡಾಕ್ಟರ್ R. ಶ್ರೀಧರ್, ಯೋಜನೆಯ ತನಿಖಾಧಿಕಾರಿ ಅಲೋಕ್ ವರ್ಮಾ, ಸಂಯೋಜಕರು ಪೂಜಾ ಮುರಾಡ, ಸಾಯಿ ಸುಧಾ ಮತ್ತು ಕೌಶಲ್ಯ. ಭಾರತ ಸರ್ಕಾರವು ಹಿರಿಯರ ಟೋಲ್ ಫ್ರೀ ಸಂಖ್ಯೆ 14567 ಪ್ರಾರಂಭಿಸಿದೆ. ಹಿರಿಯರು ಅಥವಾ ಹಿರಿಯರ ಪರವಾಗಿ ಯಾರಾದರೂ ಬೆಳಗ್ಗೆ 8ರಿಂದ ರಾತ್ರಿ 8ರವರೆಗೆ ಯಾವುದೇ ಪ್ರಶ್ನೆಗಳು ಮತ್ತು ಹಿರಿಯರಿಗೆ ಬೆಂಬಲಕ್ಕಾಗಿ ಕರೆ ಮಾಡಬಹುದು. ಪದಗಳಿಲ್ಲದೆ ಸಂಗೀತ ನಮ್ಮ ಮನಸ್ಸು ಮುಟ್ಟುತ್ತೆ. ಇದಕ್ಕೆ ಕಾರಣ ಸಂಗೀತ ವಾದ್ಯಗಳು. ಯಾಕಿವತ್ತು ನಾನು ಸಂಗೀತ ವಾದ್ಯ ಅಂತ ಮಾತಾಡ್ತಿದ್ದೀನಿ ಅಂತ ಅಂದ್ಕೊಂಡ್ರಾ? ಕಾರಣ ಇದೆ. ಯಾಕಂದರೆ ಇವತ್ತು ನಮ್ಮ ಜೊತೆ ಒಬ್ಬ ವಿಶೇಷ ಅತಿಥಿ ಇದ್ದಾರೆ. ಇವರು ಡ್ರಮ್ ನುಡಿಸೋದ್ರಲ್ಲೇ ಪ್ರವೀಣ. ಯೇಸುದಾಸ್, SPB, S. ಜಾನಕಿ, ಡಾಕ್ಟರ್ ರಾಜ್ಕುಮಾರ್ ಅಂತ ಪ್ರತಿಭಾವಂತ ಹಾಡುಗಾರರ ಜೊತೆ ವೇದಿಕೆನೂ ಹಂಚಿಕೊಂಡು ಕಾರ್ಯಕ್ರಮ ನೀಡಿದ್ದಾರೆ. ಡ್ರಮ್ಸ್ ಅರುಣ್ ಅಂತಾನೇ ಹೆಸರುವಾಸಿಯಾಗಿರೋ ಮಿಸ್ಟರ್ ಅರುಣ್ ಕುಮಾರ್ ಅವರು ನಮ್ಮ ಜೊತೆ ಇದ್ದಾರೆ. ಇವತ್ತಿವರು ತಮಗಿಷ್ಟವಾದ ವಾದ್ಯ ಅಂದರೆ ಡ್ರಮ್ಸ್ ಬಗ್ಗೆ ವಿವರವಾಗಿ ಮಾತಾಡಲಿಕ್ಕಿದ್ದಾರೆ. ಮತ್ತು ಈ ಕಾರ್ಯಕ್ರಮನ ನಿಮಗೋಸ್ಕರ ಅಂದರೆ ಎಲ್ಲ ಹಿರಿಯರಿಗೋಸ್ಕರನೇ ಸಮರ್ಪಿಸ್ತಿದ್ದಾರೆ. ನಾನಂತೂ ಅರುಣ್ ಅವ್ರ ಮಾತು ಕೇಳಕ್ಕೆ ಕಾಯ್ತಾ ಇದ್ದೀನಿ, ನೀವು ಕೂಡ ಕಾಯ್ತಾ ಇದ್ದೀರಾ ಅಂತ ಅಂದ್ಕೊಳ್ತೀನಿ. ಹಾಗಾದರೆ ಟೈಮ್ ವೇಸ್ಟ್ ಮಾಡೋದು ಬೇಡ, ಬನ್ನಿ ಅರುಣ್ ಅವ್ರ ಮಾತು ಕೇಳೋಣ. ಮಿಸ್ಟರ್ ಅರುಣ್, ಓವರ್ ಟು ಯು. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಅರುಣ್ ಕುಮಾರ್ ಅಂತ. ಡ್ರಮ್ಸ್ ಅರುಣ್ ಅಂತ ಕರೀತಾರೆ, ಡ್ರಮ್ಮರ್ ಅರುಣ್ ಅಂತ ಕರೀತಾರೆ. ನಾನು ಮೂಲತಃ ಬೆಂಗಳೂರವನು. ಈ ಡ್ರಮ್ಸ್ ವಾದ್ಯ ನುಡಿಸ್ಕೊಂಡು ಒಂದು ಚಿಕ್ಕದಾಗಿ ಹೆಸರು ಮಾಡಿರೋನು. ಈ ಡ್ರಮ್ಸ್ ಅರುಣ್ ಅನ್ನೋ ಹೆಸರು ಬರೋಕ್ಕೆ ಮುಖ್ಯ ಕಾರಣಕರ್ತರು ನಮ್ಮ ತಂದೆಯವರು, ಪೂಜ್ಯರು ಶ್ರೀ ಸುಕುಮಾರ್ ಬಾಬು ಅವರು. ಅವ್ರನ್ನ ಕರ್ನಾಟಕದಲ್ಲಿ ಹಾಗೂ ಬೆಂಗಳೂರಲ್ಲಿ ಎಲ್ಲ ಕಡೆ ಅವ್ರನ್ನ ಕರಿತಾ ಇದ್ದು ಡ್ರಮ್ಮರ್ ಬಾಬು ಇಲ್ಲ ಡ್ರಮ್ಸ್ ಬಾಬು ಅಂತಾನೆ ಕರೆಯೋರು. ಅವರಿಂದಾನೇ ನನಗೆ ಈ ಡ್ರಮ್ಸ್ ಬೋಧನೆ ಆಗಿದ್ದು. ಮನೆಯೇ ಸಂಗೀತ ಪಾಠಶಾಲೆ ನನಗೆ. ನಮ್ಮ ತಂದೆಯವರು ನನಗೆ ಡ್ರಮ್ಸ್ ಹೇಳಿಕೊಟ್ರು. ಹಾಗೂ ನೋಡಿ, ಮನೆ ಸಂಗೀತದ ವಾತಾವರಣ ಅಂತ ಹೇಳಿದೆ. ಹೆಂಗೆ ಅಂದರೆ ನಮ್ಮ ತಂದೆ ಡ್ರಮ್ಸ್ ನುಡಿಸ್ತಾ ಇದ್ರು. ಹಾಗೂ ನಮ್ಮ ಅತ್ತೆಯವರು ಅಂದರೆ ನಮ್ಮ ತಂದೆಯವರ ಅಕ್ಕ ಶ್ರೀಮತಿ ಸುನಂದಾದೇವಿ ಅಂತ ಖ್ಯಾತ ಕುಚ್ಚುಪುಡಿ ಕಲಾವಿದರು. ಕರ್ನಾಟಕದಲ್ಲಿ ಅವ್ರದ್ದೇ ಆದ ಒಂದು ಹೆಸರು ಮಾಡಿಕೊಂಡು ಅವರು ಎಷ್ಟೋ ಜನ ಸ್ಟೂಡೆಂಟ್ಸ್ಗೆ ತಯಾರು ಮಾಡಿದ್ದಾರೆ. ಸೊ ಮನೆಯಲ್ಲೇ ಒಂದು ಸಂಗೀತ ಶಾಲೆ. ಇನ್ನೊಂದು, ನಮ್ಮ ಮನೆಯಲ್ಲಿ ನನ್ನ ಪೂಜ್ಯ ತಾತ ಅವರು ಅಂತಲೇ ಹೇಳ್ತೀನಿ ಅವ್ರನ್ನ. ನನ್ನ ತಾತ ಅವರು ವಿದ್ವಾನ್ ಆನೂರು ಸೂರ್ಯನಾರಾಯಣ ಅವರು, ಆನೂರು ಸೂರಿ ಅಂತ ಕರೆಯೋರು ಅವ್ರಿಗೆ. ಅವರು ನನಗೆ ಕರ್ನಾಟಕ ಸಂಗೀತದಲ್ಲಿ ಕಲಿಬೇಕು ಅಂತ ನನಗೆ ಹೇಳ್ಕೊಡೋಕ್ಕೆ ಶುರು ಮಾಡಿದ್ರು. ನಂತರ ದಿನಗಳಲ್ಲಿ ನನಗೆ ವಿದ್ವಾನ್ ಶ್ರೀ SV ಗಿರಿಧರ್ ಸರ್, ನನ್ನ ಪೂಜ್ಯ ಗುರುಗಳವರು, ಅವರು ಬಂದು ಮನೆಯಲ್ಲಿ ನನಗೆ ಮೃದಂಗ ಪಾಠ ಮಾಡ್ತಾಯಿದ್ರು. ಅವ್ರ ಹತ್ರ ನಾನು ಮೃದಂಗ ಮೋರ್ಚಿಂಗನ್ನು ಕಲಿತೆ ಹಾಗೂ ಇನ್ನೂ ಕಲಿತಾ ಇದ್ದೀನಿ. ಅವರು ನಂತರ ದಿನಗಳಲ್ಲಿ ಮತ್ತೊಬ್ಬರು ಪೂಜ್ಯರು ವಿದ್ವಾನ್ ಶ್ರೀ ಆನೂರ್ ಅನಂತಕೃಷ್ಣ ಶರ್ಮಾ, ಇವರಲ್ಲಿ ನಾನು ಡ್ರಮ್ಸ್ ನುಡಿಸ್ತಾ ಇದ್ದಿದ್ದರಿಂದ ಈ ಕಚೇರಿಗಳಿಗೆ ಡ್ರಮ್ಸ್ ಹೆಂಗೆ ನುಡಿಸ್ಬೇಕು, ತಾಳವಾದ್ಯಕ್ಕೆ ಹೆಂಗೆ ನುಡಿಸ್ಬೇಕು, ಆನ್ಸಾಂಬಲ್ಗಳಿಗೆ ಹೆಂಗೆ ನುಡಿಸ್ಬೇಕು ಡ್ರಮ್ಸನ್ನು, ಇದೆಲ್ಲ ನಾನು ಅವ್ರ ಹತ್ರ ಕಲಿತು ರಿದಮ್ ಪ್ಯಾಡ್ನ ಹೆಂಗೆ ಅಳವಡಿಸ್ಕೊಂಡೆ ನಾನು ಇದೆಲ್ಲ ಕರ್ನಾಟಿಕ್ ಮ್ಯೂಸಿಕಲ್ಲಿ, ಅದೆಲ್ಲ ಅದಕ್ಕೆ ಮುಖ್ಯ ಕಾರಣಕರ್ತರು ಅವರು. ನಂತರ ದಿನಗಳಲ್ಲಿ ನಾನು ನಮ್ಮ ತಂದೆ ಹತ್ರ ಡ್ರಮ್ಸ್ ಕಲ್ತ ಮೇಲೆ ನಮ್ಮ ತಂದೆಯವರು ನನಗೆ ಹೇಳಿದ್ರು, ಇಲ್ಲ ನೀ ಡ್ರಮ್ಸ್ ಇನ್ನೂ ಚೆನ್ನಾಗಿ ಕಲಿಬೇಕು ಅಂತ. ನಂತರ ನಾನು ನಮ್ಮ ರಾಷ್ಟ್ರ, ನಮ್ಮ ದೇಶದ ಖ್ಯಾತ ಡ್ರಮ್ಸ್ ಕಲಾವಿದರು, ಅವರು ವಿಶ್ವದಲ್ಲೇ ಒಂದು ಛಾಪನ್ನು ಮೂಡಿಸಿದ್ದಾರೆ ಅವರ ಒಂದು ಡ್ರಮ್ಸ್ ಪ್ರದರ್ಶನದಿಂದ. ಅವರು ನನ್ನ ಪೂಜ್ಯ ಗುರುಗಳು ಶ್ರೀ ರಂಜಿತ್ ಭಾರತ್ ಅವರು. ಇವರೆಲ್ಲರಿಂದ ಕಲಿತು ಇವತ್ತಿಗೂ ನಾನು ಇನ್ನು ಕಲಿತಾ ಇದ್ದೀನಿ, ಇನ್ನು ನುಡಿಸ್ತಾನೆ ಇದ್ದೀನಿ. ಕಲಿಯೋದು ಸಂಗೀತದಲ್ಲಿ ಪ್ರತಿಯೊಬ್ಬರ ಜೀವನದಲ್ಲೂ ಇದ್ದೇ ಇರುತ್ತೆ. ಹಾಗಾಗಿ ನಾನು
ಮೊದಲಿಗೆ ನಮ್ಮ ತಂದೆ ಡ್ರಮ್ಸ್ ನುಡ್ಸ್ಕೊಂಡ್ಬಂದರು, ಅವರು ಫಿಲಮ್ ಸಾಂಗ್ಸಲ್ಲಿ ನುಡಿಸ್ತಾ ಇರೋರು. ನನಗೂ ಅದೇ ಆಸೆ. ನಂತರ ದಿನಗಳಲ್ಲಿ ಮೃದಂಗ ಕಲ್ತು ನಿಮ್ಗೆ ಹೇಳಿದೆ ನನ್ನ ಗುರುಗಳು ಯಾರು ಅಂತ. ನನಗೆ ಕರ್ನಾಟಿಕ್ ಮ್ಯೂಸಿಕಲ್ಲೂ ನಮ್ಮ ತಾತ ಅವರಿಗೆ ನಾನು ಏನೋ ಒಂದು ಇನ್ಸ್ಟ್ರೂಮೆಂಟ್ ನುಡಿಸ್ಬೇಕು ಅಂತ ಆಸೆ ಇತ್ತು. ನಂತರ ಮೋರ್ಚಿಂಗ್ ಕಲಿತೆ, ಮೋರ್ಚಿಂಗ್ ನುಡಿಸ್ತಾ ಇದ್ದೀನಿ. ಅದರಲ್ಲಿ ನಾನು ಎ ಶ್ರೇಣಿಯ ಕಲಾವಿದ ಆಲ್ ಇಂಡಿಯಾ ರೇಡಿಯೋಲಿ. ಅದೊಂದು ನನಗೆ ಒಂದು ದೊಡ್ಡ ಆಶೀರ್ವಾದ, ಎಲ್ಲರ ಆಶೀರ್ವಾದ, ಗುರುಗಳು, ತಂದೆ, ತಾತ, ತಾಯಿ ಎಲ್ಲರ ಆಶೀರ್ವಾದನು. ಇವತ್ತು ನಾನು ಕೆಲವೊಂದು ನನಗೆ ತೋಚಿದ್ದು ಹಾಗೂ ನಾನು ನುಡಿಸಬಲ್ಲ ಇನ್ಸ್ಟ್ರೂಮೆಂಟ್ಸ್, ಇದರಲ್ಲಿ ನಾನು ಪರಿಣಿತಿ ಹೊಂದಿದ್ದೀನಿ ಅಂತ ಹೇಳಲ್ಲ, ಬಟ್ ನನಗೆ ಅಂತ ಒಂದು ಟೇಸ್ಟ್ ನಾನು ಡೆವಲಪ್ ಮಾಡ್ಕೊಂಡಿದ್ದೀನಿ. ಆ ಇನ್ಸ್ಟ್ರೂಮೆಂಟ್ನ ನಿಮಗೆ ಡೆಮಾನ್ಸ್ಟ್ರೇಷನ್ ಮಾಡ್ತೀನಿ, ಆನಂದಿಸಿ. ನಾನು ಪರಿಚಯಿಸ್ತಾ ಇರೋ ಇನ್ಸ್ಟ್ರೂಮೆಂಟ್ ಬಂದು ಡ್ರಮ್ಸ್ ಅಂತ ಕರಿತೀವಿ. ಅದು ವೆಸ್ಟರ್ನ್ ಡ್ರಮ್ಸ್ ಅಂತ ಸುಮಾರು ಜನ ಕರೀತಾರೆ. ಕೆಲವರು ಜಾಝ್ ಡ್ರಮ್ಸ್ ಅಂತಾರೆ, ಕೆಲವರು ಜಾಝ್ ಅಂತಾರೆ ಈ ಹೈದ್ರಾಬಾದ್ ಕಡೆ ಎಲ್ಲ. ನಾವೆಲ್ಲ ಜಾಝ್ ಡ್ರಮ್ಸ್ ಅಂತೀವಿ. ಕೆಲವರು ಡ್ರಮ್ ಸೆಟ್ ಅಂತಾರೆ. ಇದು ನಾನಾ ಪ್ರಕಾರಗಳಲ್ಲಿ ಕರೀತಾರೆ ವಿಧವಾಗಿ. ಆದರೆ ಇದನ್ನು ನಾನು ಬಂದು ಡ್ರಮ್ಸ್ ಅಂತ ಕರಿತೀನಿ, ಅಥವಾ ಡ್ರಮ್ ಸೆಟ್ ಅಂತ ಕರಿತೀನಿ. ಡ್ರಮ್ ಸೆಟ್ ಅಂತ ಯಾಕಂತ ಹೇಳ್ತೀವಿ ಅಂತಂದರೆ, ಲೋ ಅಂತಂದರೆ ಬೇಸ್ ಡ್ರಮ್ ಅಂಡ್ ಫ್ಲೋರ್ ಟಾಮ್, ಲೋ ಟಾಮ್. ಆಮೇಲೆ ಮಿಡ್ ಅಂತಂದರೆ ಸ್ನೇರು ಮತ್ತು ಟಾಮ್. ಇದು ಹೈ ಅಂತಂದರೆ ಹೈ ಹ್ಯಾಟ್ಸ್, ಸಿಂಬಲ್ಸ್, ಶಾರ್ಪ್ ಫ್ರೀಕ್ವೆನ್ಸಿ. ನಾನಿಲ್ಲಿ ಸುಮಾರು ಸಿಂಬಲ್ಗಳು ಇಟ್ಕೊಂಡಿದ್ದೀನಿ, ನಿಮಗೆ ಪರಿಚಯ ಮಾಡಿಬಿಡ್ತೀನಿ ಡ್ರಮ್ಸ್ ಅಂದರೆ ಏನೇನಿರುತ್ತೆ ಅಂತ. ಮೊದಲು ನಾವು ಬಲಗಾಲಲ್ಲಿ ನುಡಿಸೋದು, ಬಲಗಾಲಲ್ಲಿ ಅದು ಬಂದು ಬೇಸ್ ಡ್ರಮ್ ಅಂತೀವಿ ನಾವು ಕಾಲಲ್ಲಿ, ಇದು ಬೇಸ್ ಡ್ರಮ್. ಆಮೇಲೆ ಎಡಗಾಲು ಒಂದು ಹೈಯಾಟ್ ಅಂತ ಅದ್ರ ಮೇಲೆ ಇಟ್ಕೊತೀನಿ. ಅದೇನು ಅಂತಂದರೆ ಹೈಯಾಟ್ಸು, ಅದು ಹಿಂಗೆ ನುಡಿಸ್ತಿರ್ಬೇಕಾದ್ರೆ ಓಪನ್ ಮಾಡ್ತೀವಿ ಎಡಗಾಲಲ್ಲಿ. ಅದು ಕಾಲು ಹಿಂಗೆ ಓಪನ್ ಮಾಡಿದ ತಕ್ಷಣ ಅದು ಓಪನ್ ಆಗುತ್ತೆ, ಹೈಯಾಟ್ ಸ್ವಲ್ಪ ಮೇಲೆ ಎತ್ತಿದ ತಕ್ಷಣ ಹಿಂಗೆ. ಆಮೇಲೆ ಎಡಗೈ ಒಂದು ಸ್ನೇರ್. ಸೊ ನಾನು ಐ ಆಮ್ ಎ ರೈಟ್ ಹ್ಯಾಂಡರ್, ಅದಕ್ಕೆ ಎಡಗೈ ಸ್ನೇರು. ಕೆಲವರು ಏನು ಮಾಡ್ತಾರೆ, ಲೆಫ್ಟ್ ಹ್ಯಾಂಡರ್ಸ್ ಎಲ್ಲ ಬಲಗೈ ಸ್ನೇರಲ್ಲಿ ಇಟ್ಕೊಳ್ತಾರೆ. ನಾನು ಐ ಆಮ್ ಎ ರೈಟ್ ಹ್ಯಾಂಡರ್. ಆಮೇಲೆ ಟಾಮ್ಸ್ ಅಂತೀವಿ, ಹೈ ಟಾಮ್, ಮಿಡ್ ಟಾಮ್, ಲೋ ಟಾಮ್. ಸೊ ಹೈ ಟಾಮ್, ಮಿಡ್ ಟಾಮ್, ಲೋ ಟಾಮ್. ಆಮೇಲೆ ಡ್ರಮ್ಸಲ್ಲಿ ಸಿಂಬಲ್ಸ್ ಅಂತ ಇರುತ್ತೆ. ಎಷ್ಟೋ ಜನ ತಟ್ಟೆ ಅಂತಾರೆ, ಅದನ್ನು ತಟ್ಟೆ ಅಲ್ಲ, ಅದು ಸಿಂಬಲ್ಸ್ ಅಂತ. ಅದು ನಿಮಗೆ ನೋಡಿ ರೈಟ್ ಸಿಂಬಲ್ ಅಂತೀವಿ, ರೈಡು, ಕ್ರ್ಯಾಶ್, ಇನ್ನೊಂದು ಸ್ಪ್ಲಾಶ್. ಈ 3 ಸಿಂಬಲ್ಗಳು ತುಂಬ ಮುಖ್ಯ. ಈಗ ನಾನು ಡ್ರಮ್ಸಲ್ಲಿ ಒಂದು ನಿಮಗೆ ಒಂದು ಸುಮ್ಮನೆ ಒಂದು ನಡೆ ಅಥವಾ ಗ್ರೂ ಅಂತ ಹೇಳ್ತೀವಿ, ಅದನ್ನು ನುಡಿಸ್ ತೋರಿಸ್ತೀನಿ. ಇದು ಆಮೇಲೆ ಎಷ್ಟೋ ಫಿಲಮ್ ಸಾಂಗಲ್ಲಿ ನೋಡಿರ್ತೀರಾ ನೀವು, ಈ ಥರ ಕೇಳಿರ್ತೀರಾ ನೋಡಿ. ಇದೇ ಡ್ರಮ್ಸನ್ನ ಜಾಝ್ ಡ್ರಮ್ಸ್ ಆಗಿ ಬಳಸಿದ್ರೆ ಹೆಂಗಿರುತ್ತೆ? ಯಾಕಂದರೆ ಜಾಝ್ ಅನ್ನೋದು ಒಂದು ಥರದ ಸಂಗೀತ. ಇವಾಗ ಕರ್ನಾಟಿಕ್ ಸಂಗೀತ ಹೆಂಗೋ ಅದೇ ಥರ ಜಾಝ್ ಅನ್ನೋದು ವೆಸ್ಟರ್ನ್ ಮ್ಯೂಸಿಕಲ್ ಅದೊಂದು ಪಾರ್ಟ್, ಜಾಝು. ಇವಾಗ ಜಾಝ್ ಮ್ಯೂಸಿಕಲ್ಲಿ ಹೆಂಗೆ ನುಡಿಸ್ತಾರೆ, ಸ್ವಿಂಗ್ ಅಂತಿದೆ ಜಾಝಲ್ಲಿ. ಅದಕ್ಕೆ ಸ್ವಿಂಗ್ ಮಾಡೋದು ಹೆಂಗೆ ನೋಡಿ, ಈ ಸ್ವಿಂಗ್ ಅಂತಾರೆ ಇದನ್ನು. ಇದು ಸ್ವಿಂಗು. ಅಥವಾ ರಾಕ್ ಮ್ಯೂಸಿಕ್ ಅಂತಂದರೆ ಸ್ವಲ್ಪ ವಾಲ್ಯೂಮ್ ಜಾಸ್ತಿ ಇರುತ್ತೆ, ಹಿಂಗೆ ನುಡಿಸ್ತಾರೆ ರಾಕ್ ಮ್ಯೂಸಿಕ್ಕು. ಈ ಥರ ನಾನಾ ಪ್ರಕಾರಗಳು. ಪಾಪ್ ಅಂತಂದರೆ ಏನಂದರೆ ಫಿಲಮ್ ಒಂಥರ ಪಾಪ್ ಆಲ್ಬಮ್ಸಿಗೆ ನುಡಿಸೋದು. ಆಮೇಲೆ ಡ್ರಮ್ ಆ್ಯಂಡ್ ಬೇಸ್ ಅಂತಾರೆ, ಅದು R&B. ಡ್ರಮ್ ಆ್ಯಂಡ್ ಬೇಸ್ ಅಂದರೆ ಡ್ರಮ್ಸು ಮತ್ತು ಬೇಸ್ ಗಿಟಾರ್ ಥರ. ಹಿಂಗೆಲ್ಲ ನುಡಿಸ್ತಾರೆ. ಏನೋ ನಾನಾ ಥರದ್ದು ಇದು ಸಂಗೀತ ಪ್ರಕಾರಗಳು. ಬಟ್ ನಾನು ನನ್ನ ತಂದೆ ತಾಯಿ, ಗುರುಗಳು, ಎಲ್ಲರ ಹಿರಿಯರ ಆಶೀರ್ವಾದದೊಂದಿಗೆ ಈ ಡ್ರಮ್ಸನ್ನು ಕರ್ನಾಟಿಕ್ ಮ್ಯೂಸಿಕ್ಕಿಗೆ ಸ್ವಲ್ಪ ಅಡಾಪ್ಟ್ ಮಾಡಿದ್ದೀನಿ. ನಾನೇ ಮುಖ್ಯವಾಗಿ ಮಾಡಿದ್ದೀನಿ ಅಂತ ಹೇಳಲ್ಲ, ತುಂಬ ಜನ ಅದನ್ನು ಅಡಾಪ್ಟ್ ಮಾಡಿದ್ದಾರೆ. ಅದ್ರಲ್ಲಿ ನಾನು ಒಬ್ಬ. ಶಿವಮಣಿ ಸರ್ ಅವ್ರು ಮಾಡಿದ್ದಾರೆ, ನನ್ನ ಗುರುಗಳು ರಂಜಿತ್ ಸರ್ ಅವ್ರು ಮಾಡಿದ್ದಾರೆ. ನನ್ನ ಒಂದು ಚಿಕ್ಕ ಇದೊಂದು ಪ್ರಯತ್ನ ಮಾಡಿದ್ದೀನಿ. ಏನು ಅಂತಂದರೆ, ಇವಾಗ ಫಾರ್ ಎಕ್ಸಾಂಪಲ್ ಒಂದು ಚಿಕ್ಕ ಜತಿ ನುಡಿಸ್ ತೋರಿಸ್ತೀನಿ. ತತ್ತಿತ್ತಲಾಂಗುದೀಮ್, ತಕತಿತ್ತಲಾಂಗುದೀಮ್, ಕಡತಕತಿತ್ತಲಾಂಗುದೀಮ್. ಇದು ಹೆಂಗೆ ಕೇಳುತ್ತೆ? ಹಿಂಗೂ ನುಡಿಸ್ಬೋದು, ಇಲ್ಲಾಂದರೆ
ಇದು ನುಡಿಸ್ಬೋದು. ಹಿಂಗೂ ನುಡಿಸ್ಬೋದು. ದಿತ್ತಂಗಡದ ಗದರಿಗೆಡದ ಗದ ದಿತ್ತಂಗಡದ ಗದರಿಗೆಡದ ಗದ ಗದರಿಗೆಡದ ಗದಿಂಗೆಡದ ಗದರಿಗೆಡದ ಗದಿಂಗೆಡದ ಗದರಿಗೆಡದ ಗದಿಂ. ಇದನ್ನ ಹಿಂಗೆ ನುಡಿಸ್ಬೋದು. ಒಂದು ಚಿಕ್ಕ ಮುಕ್ತಾಯ. ತಚ್ಚಂ ತಕ ಜಂ ತಕಿಟ್ಟ ಜಂ ತತಿ ಕಿಟ್ಟತ್ತು ತತಿ ಕಿಟ್ಟತ್ತು ತತಿ ಕಿಟ್ಟತ್ತು ತಚ್ಚಂ ತಕ ಜಂ ತಕಿಟ್ಟ ಜಂ ತಕ ತಾಕಿಟ್ಟ ತಕ ತಾಕಿಟ್ಟ ತಕ ತಾಕಿಟ್ಟ ತಾ. ಸೊ ಹೆಂಗ್ ಬೇಕಾದ್ರೂ ಇದನ್ನ ಅಡಾಪ್ಟ್ ಮಾಡ್ಕೋಬಹುದು. ಇದೆಲ್ಲ ಒಂದು ಕರ್ನಾಟಿಕ್ ಮ್ಯೂಸಿಕ್ನ ಒಂದು ಶಕ್ತಿ. ಸೊ ಕರ್ನಾಟಿಕ್ ಮ್ಯೂಸಿಕ್ನ ಯಾವ ಥರ ಬೇಕಾದ್ರೂ ಅಡಾಪ್ಟ್ ಮಾಡ್ಕೋಬಹುದು. ಈ ಡ್ರಮ್ಸಲ್ಲಿ ಅಡಾಪ್ಟ್ ಮಾಡಿದ್ದೀನಿ. ನನಗೆ ಕಾಲಾವಕಾಶ ಕಮ್ಮಿ ಇರೋದ್ರಿಂದ ನಾನು ಜಾಸ್ತಿ ಎಕ್ಸ್ಪ್ಲೇನ್ ಮಾಡೋಕ್ಕಾಗ್ತಾ ಇಲ್ಲ. ಈ ಡ್ರಮ್ ಸೆಟ್ನ ಎಲ್ಲ ಥರ ಸಂಗೀತದಲ್ಲಿ ಯೂಸ್ ಮಾಡ್ಬೋದು. ಹಾಗೂ ಮುಖ್ಯವಾಗಿ ನಾನು ಹಾಗೂ ಎಂಥ ಒಳ್ಳೊಳ್ಳೆ ಕಲಾವಿದರು ಕರ್ನಾಟಕ ಸಂಗೀತಕ್ಕೂ ಬೆಳೆಸಿದ್ದೀವಿ. ಇದರ ಒಂದು ಚಿಕ್ಕ ಪರಿಚಯ ಮಾಡಿಕೊಟ್ಟಿದ್ದೀನಿ. ಥ್ಯಾಂಕ್ ಯು. ಇನ್ನೊಂದು ಮುಖ್ಯವಾದ ವಿಷಯ ಏನು ಅಂತಂದರೆ, ನಾನು ಹೇಳಲೇಬೇಕು, ಎಲ್ಲರ ಆಶೀರ್ವಾದದಿಂದ ನನಗೆ ಈ ಝಿಲ್ಜಿಯನ್ ಅಂತ ಒಂದು ಸಿಂಬಲ್, ನಾನೇನು ಹೇಳ್ತೀನಿ ತೋರಿಸ್ತೀನಿ ನೋಡಿ. ಈ ಝಿಲ್ಜಿಯನ್ ಸಿಂಬಲ್ಸು ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾಲಿ ಇದು ಮ್ಯಾನುಫ್ಯಾಕ್ಚರ್ ಆಗೋದು. ಇದು ಎಷ್ಟೋ ಜನಕ್ಕೆ ಎಂಡೋರ್ಸ್ಮೆಂಟ್ ಥರ ಕೊಡ್ತಾರೆ. ಅಂದರೆ ಆ ಕಂಪನಿಯವ್ರು ಗುರುತಿಸಿ ನನಗೆ, ಆ ಕಂಪನಿಯವ್ರ ಆರ್ಟಿಸ್ಟ್ಗಳನ್ನ ಗುರುತಿಸಿ ಅವ್ರಿಗೆ ಇದು ಎಂಡೋರ್ಸ್ಮೆಂಟ್ ಥರ ಕೊಡ್ತಾರೆ. ಆ ಎಂಡೋರ್ಸ್ಮೆಂಟ್ಸಲ್ಲಿ ನಾನು ಒಬ್ಬ ಭಾರತದಿಂದ ನಾನು ರೆಪ್ರೆಸೆಂಟ್ ಮಾಡ್ತಾ ಇದ್ದೀನಿ. ಇದಕ್ಕೆ ಮುಖ್ಯ ಕಾರಣಕರ್ತರು ನನ್ನ ಗುರು ಸಮಾನರಾದ ಶ್ರೀ ಶಿವಮಣಿ ಸರ್ ಅವರು ಇದನ್ನು ನನಗೆ ಕಲ್ಪಿಸ್ಕೊಟ್ಟಿದ್ದು. ಹಾಗೂ ನಾನು ನುಡಿಸ್ತಾ ಇರೋ ಸ್ಟಿಕ್ಸ್ ವಿಕ್ಫರ್ತ್ ಅಂತ ಒಂದು ದೊಡ್ಡ ಕಂಪನಿ, ಅದೂ ನನಗೆ ಎಂಡೋರ್ಸ್ಮೆಂಟ್ ಬಂದಿದೆ. ಇದನ್ನು ನನಗೆ ಇದಕ್ಕೆ ದಾರಿ ತೋರಿಸಿದವರು ನನ್ನ ಮತ್ತೊಬ್ಬರು ಗುರುಗಳು ಶ್ರೀ ರಂಜಿತ್ ಭಾರಟ್ ಅವರು. ಅವರಿಬ್ಬರಿಗೂ ನಾನು ಧನ್ಯವಾದಗಳು ಹೇಳ್ತೀನಿ. ಇದು ನಾನು ಏನೇ ನುಡಿಸ್ತಾ ಇದ್ರು ಇದು ನಮ್ಮ ತಂದೆಯವರು ಹಾಗೂ ನಮ್ಮ ಗುರುಗಳ ಒಂದು ಆಶೀರ್ವಾದದಿಂದ ಅಷ್ಟೇ. ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್ ಮಿಸ್ಟರ್ ಅರುಣ್. ನೀವು ಟೈಮ್ ಮಾಡಿಕೊಂಡು ನಮ್ಮ ಅನುಭವ ಕಾರ್ಯಕ್ರಮಕ್ಕೆ ಈ ಒಂದು ಆಡಿಯೋ ಪ್ರೋಗ್ರಾಮ್ ಕೊಟ್ಟು ನಮ್ಗೆ ತುಂಬಾ ಖುಷಿಯಾಯಿತು. ತುಂಬ ಸರಳವಾಗಿ ಸ್ಪಷ್ಟವಾಗಿ ಡ್ರಮ್ಸ್ ಬಗ್ಗೆ ನೀವು ನಮಗೆ ಮಾಹಿತಿ ಹಂಚ್ಕೊಟ್ರಿ. ತುಂಬ ಖುಷಿಯಾಯಿತು. ಥ್ಯಾಂಕ್ ಯು ಸೋ ಮಚ್. ನಿಮ್ಮನ್ನ ನೇರವಾಗಿ ನೋಡಿ ನಿಮ್ಮದು ಪ್ರೋಗ್ರಾಮ್ನ ಆನಂದಿಸ್ಲಿಕ್ಕೆ ನಾವು ಇಷ್ಟಪಡ್ತೀವಿ. ಬಹಳ ಬೇಗ ಅದಾಗಲಿ ಅಂತ ನಾವು ಆಶಿಸ್ತೀವಿ. ಕೇಳಿಸ್ಕೊಳ್ತಿರುವಂಥ ನಮ್ಮ ಲಿಸ್ನರ್ಸ್ಗೆ ನೀವು ಕೊನೆಯದಾಗಿ ಏನಾದರೂ ಹೇಳಲಿಕ್ಕೆ ಇಷ್ಟಪಡ್ತೀರಾ? Hello to everyone. Hope you have all liked my small demonstration about drum kit or drum set. I wish everybody a healthy life and need all your blessings to my musical career and my future all endeavors. Thank you so much. I would like to come and visit the Nightingale this trust very soon, so that I can play in front of everybody and be among you, and I can share my music with you. Thank you so much for giving this opportunity, and I would like to specially thank Shastri sir for letting me know about this, and who are all made possible for this small talk. Thank you. Namaste. ತುಂಬ ಥ್ಯಾಂಕ್ಸ್ ಮಿಸ್ಟರ್ ಅರುಣ್. ಒನ್ಸ್ ಅಗೇನ್ ನಿಮಗೆ ನಮ್ಮ ಕಾರ್ಯಕ್ರಮದ ಬಗ್ಗೆ ಹೇಳಿದಂಥ ಶಾಸ್ತ್ರಿ ಸರ್ಗೆ ಕೂಡ ತುಂಬ ಥ್ಯಾಂಕ್ಸ್ ಹೇಳ್ತೀವಿ. ಕಾರ್ಯಕ್ರಮ ತುಂಬ ಚೆನ್ನಾಗಿತ್ತು. ನಾನಂತೂ ತುಂಬ ಎಂಜಾಯ್ ಮಾಡಿದೆ. ನೀವೆಲ್ಲರೂ ಕೂಡ ತುಂಬ ಖುಷಿಪಟ್ರಿ ಅಂತ ಭಾವಿಸ್ತೀನಿ. ಈ ಥರ ಇನ್ನೂ ಹೆಚ್ಚು ಪ್ರೋಗ್ರಾಮ್ಸ್ಗಳನ್ನ ಕೇಳಿಸ್ಕೊಳ್ತಾ ಇರೋದಕ್ಕೆ ಹಿರಿಯರ ವಾಣಿನ ಕೇಳ್ತಾ ಇರಿ, ಖುಷಿಯಾಗಿರಿ. ಭಾರತ ಸರ್ಕಾರವು ಹಿರಿಯರ ಟೋಲ್ ಫ್ರೀ ಸಂಖ್ಯೆ 14567 ಪ್ರಾರಂಭಿಸಿದೆ. ಹಿರಿಯರು ಅಥವಾ ಹಿರಿಯರ ಪರವಾಗಿ ಯಾರಾದರೂ ಬೆಳಗಿನ 8ರಿಂದ ರಾತ್ರಿ 8ರವರೆಗೆ ಯಾವುದೇ ಪ್ರಶ್ನೆಗಳು, ಹಿರಿಯರ ಬೆಂಬಲಕ್ಕಾಗಿ ಕರೆ ಮಾಡಬಹುದು. ಥ್ಯಾಂಕ್ ಯು. ಟೇಕ್ ಕೇರ್.